ಓಂ ಶಾಂತಿ. ಪ್ರಜಾಪಿತ ಬ್ರಹ್ಮಕುಮಾರಿಯರ ಈಶ್ವರೀಯ ವಿಶ್ವವಿದ್ಯಾಲಯದ ಸೊರಬ ಸೇವಾ ಕೇಂದ್ರದ ಸಂಚಾಲಕಿಯಾಗಿ PK ಚೈತನಕ್ಕನವರು ನಾನು ನಿರಾಕಾರ ಪರಂಪಿತ ಪರಮಾತ್ಮ ಜಗಕ್ಕೆಲ್ಲ ಒಬ್ಬನೇ ಈ ವಿಷಯವಾಗಿ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಒಂದು ಮಾತಿದೆ, ಜಗಕ್ಕೆಲ್ಲ ಒಬ್ಬ ಭಗವಂತನನ್ನು ಅರಿತಾಗ ಇಡೀ ಜಗಕ್ಕೆ ಒಬ್ಬನೇ ಶಿವ. ಶಿವ ಅಂದರೆ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ. ಇಂತಹ ಕಲ್ಯಾಣಕಾರಿ, ಶುಭಕಾರಿ, ಮಂಗಳಕಾರಿಯಾದಂತಹ ಪರಂಪಿತ ಪರಮಾತ್ಮನನ್ನು ನಾವು ಅರಿಬೇಕು. ಇವತ್ತಿನ ದಿನ ಜಗಕ್ಕೆ ಇದರ ಅರಿವನ್ನು ಮಾಡಿಕೊಡೋದು ನಮ್ಮ ಕರ್ತವ್ಯ. ಯಾಕೆಂದರೆ ಜಗಕ್ಕೊಬ್ಬನೇ ದೇವ. ಹೇಗೆ ಇಡೀ ಜಗತ್ತಿಗೆ ಬೆಳಗುವಂತಹ ಸೂರ್ಯ ಒಂದೇ, ದೇಶ ಇರಲಿ, ವಿದೇಶ ಇರಲಿ, ಹಳ್ಳಿ ಇರಲಿ, ದಿಲ್ಲಿ ಇರಲಿ, ಎಲ್ಲೇ ಇದ್ದರೂ ಕೂಡ ಇಡೀ ಜಗತ್ತಿಗೆ ಬೆಳಕು ಕೊಡುವಂಥ ಸೂರ್ಯ ಒಂದೇ, ಉಸಿರಾಡುವ ಗಾಳಿ ಒಂದೇ, ಅದೇ ರೀತಿ ಮೆಟ್ಟಿದ ನೆಲ ಒಂದೇ. ಈ ರೀತಿ ಇರಬೇಕಾದ್ರೆ ಈ ಸೃಷ್ಟಿಕರ್ತನಾದಂತಹ ಭಗವಂತ ಒಂದೇ, ಅವನೊಬ್ಬನೇ ಆಗಿದ್ದಾನೆ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ದೇವರು ಅಂದರೆ ಗಾಡ್ ಅಂತ ಹೇಳ್ತಾರೆ, GOD, ಗಾಡ್. ಗಾಡೆಸಸ್ ಅಂತ ಬಹುವಚನದಲ್ಲಿ ಹೇಳಲ್ಲ, ಗಾಡ್ ಅಂದರೆ ಏಕವಚನ. ಅದೇ ದೇವರು, ದೇವರು ಬೇರೆ, ದೇವರುಗಳು ಬೇರೆ. ಆ ಪರಮಾತ್ಮ ಶಿವನನ್ನು ನಾವು ದೇವರು, ದೇವರೊಬ್ಬನೇ, ದೇವರೊಬ್ಬ, ನಾಮ ಹಲವು, 10 ಹೆಸರಿನಿಂದ ದೇವರನ್ನು ಕರೀತಾರೆ. ಆದರೆ ಅವನೊಬ್ಬನೇ, ಶಿವ ಒಬ್ಬನೇ. ಅದಕ್ಕೆ ಒಂದು ಮಾತು ಹೇಳಲಾಗತ್ತೆ, ಶಿವ ಅವನನ್ನು ನಂಬಿ ನೆಚ್ಚಿ ಕರೆದೊಡೆ ಓಯನ್ನನೇ ಶಿವನು ಅಂತ. ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಶಿವನನ್ನು ಯಾವಾಗ ನೆನಪು ಮಾಡದೆ ಹೋದರೂ ಕೂಡ ಒಂದು ಸಮಯದಲ್ಲಿ ಶಿವನನ್ನು ನೆನಪು ಮಾಡ್ತಾರೆ. ಯಾವಾಗ ಅಂದರೆ ಶರೀರ ಬಿಡುವಂಥ ಸಮಯದಲ್ಲಿ, ಅಪ್ಪ ತಂದೆ ಶಿವ ನನ್ನನ್ನು ಕರ್ಕೊಂಡು ಹೋಗು ಅಂತ, ಅಥವಾ ಶಿವನ ಪಾದ ಸೇರಬೇಕು ಅಂತ ಹೇಳ್ತಾರೆ. ಆದರೆ ನಾವು ಇದರಲ್ಲೇ ತಿಳ್ಕೊಳ್ಬೇಕು, ಯಾರು ಕೂಡ ಮನೆದೇವ್ರು ಸೇರಬೇಕು, ಕುಲದೇವ್ರು ಸೇರಬೇಕು ಅಂತ ಹೇಳಲ್ಲ, ಒಬ್ಬ ಶಿವನನ್ನೇ ಸೇರಬೇಕಂತ ಹೇಳ್ತಾರೆ. ನೋಡಿರಿ, ಇದರಿಂದ ಗೊತ್ತಾಗುತ್ತೆ ನಮಗೆ ಆ ಶಿವ ಪರಂಪಿತ ಪರಮಾತ್ಮ ಒಬ್ಬನೇ. ಇಲ್ಲ ಅಂದರೆ ಮನೆ ದೇವ್ರು ಸೇರಬೇಕು, ಕುಲದೇವ್ರು ಸೇರಬೇಕು, ಅದು ಸೇರಬೇಕು, ಇದು ಸೇರಬೇಕಂತ ಹೇಳ್ತಾ ಇದ್ರು, ಅಥವಾ ಯಾವುದೋ ದೇವಿ ಸೇರಬೇಕು ಅಥವಾ ಇದು ಸೇರಬೇಕು, ಯಾವುದು ಹೇಳಲ್ಲ. ಪ್ರತಿಯೊಬ್ಬರು ಭಾರತೀಯರು, ಹಿಂದೂಗಳು ಏನು ಹೇಳ್ತಾರೆ ಅಂದರೆ, ಒಬ್ಬ ಶಿವನ ಪಾದ ಸೇರ್ಬೇಕ್ರಿ ನಾವು, ಶಿವ ಅಂತಲೇ ಹೇಳ್ತಾರೆ. ಇದರಿಂದನೇ ನಮ್ಗೆ ಅರಿವಾಗಬೇಕು. ಅರಿತರೆ ಮಾನವ, ಮರೆತರೆ ದಾನವ. ನಾವು ಯಾವ ಸತ್ಯ ಇದೆಯೋ ಸತ್ಯವನ್ನು ಅರಿಬೇಕು. ಅದಕ್ಕೆ ಒಂದು ಮಾತು ಹೇಳಲಾಗತ್ತೆ, ಶಿವ ಅಂದರೆ ಅವನಿಗೆ ನಾಮ ಎಷ್ಟು ಬೇಕಾದರೂ ಇರ್ಬೋದು, ಆ ಶಿವನೊಬ್ಬನೇ. ಇದರಿಂದನೇ ನಮ್ಗೆ ಅರಿವಾಗತ್ತೆ ಆ ಶಿವ ಒಬ್ಬ ಸತ್ಯವನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೆ ನೋಡ್ರಿ, ಇನ್ನೊಂದು ಮಾತನ್ನು ನಾವು ನೋಡಬೇಕು, ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತಾರೆ ಜಗತ್ತಿನಲ್ಲಿ ಎಲ್ಲರೂ ಕೂಡ. ಆದರೆ ಯಾವೊಬ್ಬನು ಕೂಡ ಸತ್ಯಂ ರಾಮಂ ಸುಂದರಂ ಅಂತ ಹೇಳಲ್ಲ. ಅಂಥ ಸತ್ಯವಾಗಿರುವಂಥ ಶಿವನನ್ನು ನಾವೆಷ್ಟು ಅರ್ಥಕೊಳ್ತಾ ಹೋಗ್ತೇವೆ, ಅವನನ್ನು ಎಷ್ಟು ಪೂಜೆ ಮಾಡ್ತಾ ಹೋಗ್ತೇವೆ, ಅದಕ್ಕೇನು ಹೇಳ್ತೇವೆ ನಾವಂದರೆ ಅವ್ಯಭಿಚಾರಿ ಭಕ್ತಿ ಅಂತ ಹೇಳ್ತೇವೆ. ಒಬ್ಬ ಶಿವನನ್ನೇ ನಾವು ನೆನಪು ಮಾಡ್ಕೊಳ್ತಾ ಹೋದಾಗ. ಯಾಕೆಂದರೆ ಯಾವಾಗಲೂ ಕೂಡ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಏನಂದರೆ ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಅಥವಾ ಧ್ಯಾನ ಮಾಡಬೇಕಾದ್ರೆ ಏಕಾಗ್ರತೆ ಬೇಕು. ಅವರ ಬಾಲ್ಯವನ್ನು ನಾವು ನೆನಪು ಮಾಡಿಕೊಂಡಾಗ ಅವರು ಅದೇ ರೀತಿಯಲ್ಲಿ ವಿಚಾರ ಮಾಡ್ತಾ ಹೋಗ್ತಾರೆ ಬಸವಣ್ಣವರು. ನಾವು ಇಲ್ಲೊಂದು ಸ್ವಲ್ಪ ವಿಚಾರ ಮಾಡಿ ನೋಡೋಣ, ಯಾಕೆ ಹೀಗಾಗ್ತಾ ಇದೆ. ಹಲವರ ನಂಬಿ ಹಾರವ ಕೆಟ್ಟ ಅಂತ ಹೇಳ್ತಾರೆ ಗಾದೆಯಲ್ಲಿ. ಯಾಕೆ ಹೀಗೆ ಡೈವರ್ಟ್ ಆಗ್ತಾ ಇದ್ದಾರೆ, ಹಲವರನ್ನು ನಂಬ್ತಾ ಇದ್ದಾರೆ. ಹಾರವ ಅಂದರೆ ಬ್ರಾಹ್ಮಣ ಅಂತ. ಅಂದರೆ ಹಲವರನ್ನು ನಂಬಿ ಯಾಕೆ ಕೆಟ್ಟು ಹೋದ್ರು ಜನ ಅನ್ನೋದಕ್ಕೆ ತುಂಬ ಸುಂದರವಾಗಿ ಅಣ್ಣನವರು ಹೇಳ್ತಾರೆ. ಅದಕ್ಕೆ ಅಣ್ಣನವರ ಒಂದು ತತ್ವ 12ನೇ ಶತಮಾನದಲ್ಲಿ ಎಷ್ಟು ಅದ್ಭುತವಾಗಿತ್ತು. ಇದು ಪರಮಾತ್ಮನ ಒಂದು ವಿಚಾರ.
ಯಾಕೆಂದರೆ ಜಗತ್ತಿನಲ್ಲಿ ಎಲ್ಲ ಡೈವರ್ಟ್ ಆಗ್ತಾ 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 ಇರಬೇಕಾದ್ರೆ ಒಬ್ಬರು ವ್ಯಕ್ತಿಯನ್ನು ಒಬ್ಬರು ಅಥವಾ ದಾರ್ಶನಿಕರು ಅಥವಾ ಶರಣರು ಅಥವಾ ನಾವೇನು ಹೇಳ್ತೇವೆ ಅಂದರೆ ಪುರಾಣ ಪುಣ್ಯ ಪುರುಷರನ್ನು ಈ ಜಗತ್ತಿಗೆ ಕಳಿಸ್ತಾರೆ ತನ್ನ ಸತ್ಯ ಪರಿಚಯವನ್ನು ಕೊಡೋದಕ್ಕೆ, ಒಳ್ಳೆಯ ದಾರಿಯನ್ನು ಮಾರ್ಗದರ್ಶನವನ್ನು ಮಾಡಿಸೋದಕ್ಕೆ. ಅದಕ್ಕೆ ಹೇಗೆ ಒಂದು ಉದಾಹರಣೆಯನ್ನು ಹೇಳ್ತೇನೆ. ನಾವು ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಹಂಪನ್ನು ಇಟ್ಟಿರ್ತಾರೆ. ಯಾಕೆಂದರೆ ಎಡ ಬೀಳಬಾರ್ದು, ಒಂದು ಇನ್ನೊಂದು ರೀತಿಯಲ್ಲಿ ಮುಂದೆ ಏನೋ ಒಂದು ಅವಘಡ ಇದೆ ಅಂತ. ಅದಕ್ಕೆ ನಾವು 12ನೇ ಶತಮಾನದಲ್ಲಿ ನೋಡಬೇಕಾಗಿದೆ, ಎಷ್ಟು ಹಲವಾರು ದುಃಖ ದುಮ್ಮಾನ ಅನೀತಿ ಅನೈತಿಕತೆ ಇದರಲ್ಲೆಲ್ಲ ಜಗತ್ತು ಕೊಚ್ಚಿ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅಣ್ಣ ಬಸವಣ್ಣನವರು ಅನುಭವ ಮಂಟಪವನ್ನು ಮಾಡಿ ಎಲ್ಲರಿಗೂ ಒಂದು ದಾರಿಯನ್ನು ತೋರಿಸ್ಕೊಟ್ರು, ಸತ್ಯವಾದ ಅನುಭವವನ್ನು ಪ್ರಾಕ್ಟಿಕಲ್ ಮಾಡಿಕೊಟ್ರು. ಹೇಗೆ ಅಂದರೆ ಒಂದು ಮಾತು ಹೇಳಲಾಗತ್ತೆ, ರವಿ ಕಾಣದ್ದನ್ನು ಕವಿ ಕಂಡ, ಕವಿ ಕಾಣದ್ದನ್ನು ಅನುಭವಿ ಕಂಡ ಅಂತ. ಎಷ್ಟು ಅಲ್ಲಿಯ ತನಕ ಹೇಗಿತ್ತು ಅಂದರೆ ಯಾರಿಗೂ ಅರಿವೆ ಬರದೇ ಹೋಗಿರುವಂತಹ ಶ್ಲೋಕಗಳಲ್ಲಿ ಅಥವಾ ಬೇರೆ ಬೇರೆ ಚಿಂತನೆಗಳಲ್ಲಿ ಪುರಾಣ ಪುಣ್ಯ ಕಥೆಗಳನ್ನು ಹೇಳಲಾಗ್ತಿತ್ತು. ಅದು ಕೇವಲ ಪಾಂಡಿತ್ಯಕ್ಕಷ್ಟೇ ಸೀಮಿತವಾಗಿತ್ತು. ಆದರೆ ಇದರನ್ನು ಮನಗಂಡಂತಹ ಭಗವಂತನ ಸಂಕಲ್ಪ, ಆ ಶಿವನ ಸಂಕಲ್ಪ ಇತ್ತು. ಅದಕ್ಕೆ ಈ ಧರೆಗೆ ಇಡೀ ವಿಶ್ವಕ್ಕೆ ಜಗಜ್ಯೋತಿಯಾಗಿ ಬಸವಣ್ಣನವರನ್ನು ಅಣ್ಣನವರನ್ನು ಕಳಿಸ್ಕೊಟ್ರು. ಅದಕ್ಕೆ ಅವರ ಒಂದು ಎಷ್ಟು ಸುಂದರವಾದಂತಹ ವಿಚಾರಧಾರೆ, ಅವರು ಕೊಟ್ಟಂತಹ ಅನುಭವದ ಒಂದು ಪ್ರಸಾದ ಇಡೀ ಜಗತ್ತಿಗೆ ಮಾದರಿ ಆಗೋಯಿತು. ಇನ್ನೂವರೆಗೂ ಕೂಡ 12ನೇ ಶತಮಾನದಿಂದ ಇಲ್ಲಿಯವರೆಗೆ ಅವರೊಂದು ವಿಚಾರಧಾರೆ ಜಗತ್ತಿನಾದ್ಯಂತ ನಡೀತಾ ಇದೆ. ಅವರು ಪ್ರಾಕ್ಟಿಕಲ್ಲಾಗಿ ಹೇಳಿದ್ದಾರೆ, ಅವರ ಅನುಭವದಿಂದ ಹೇಳಿದ್ದಾರೆ. ಅದಕ್ಕೆ ಅನುಭವ ಮಂಟಪ ಅನ್ನುವಂಥದ್ದು ಇಲ್ಲಿಯ ತನಕ ಅವರ ಒಂದು ವಿಚಾರಧಾರೆ ಇಲ್ಲಿಯವರೆಗೆ ಹರಿತಾ ಇದೆ. ಅದಕ್ಕೆ ನಾವು ಇನ್ನೊಂದು ಮಾತು ಹೇಳ್ತೇವೆ, ಪಾವನ ಗಂಗೆ ಉತ್ತರದಲ್ಲಿ ಹರಿದು ಮೇಲಿಂದ ಕೆಳಕ್ಕೆ ಹರಿತಾ ಬಂತು. ಆದರೆ ದಕ್ಷಿಣದಲ್ಲಿ ವಿಚಾರಧಾರೆ ಅಣ್ಣನವರ ಶಿವನೊಬ್ಬನೇ ಏಕೈಕ ನಿರಾಕಾರ ಪರಂಪಿತ ಪರಮಾತ್ಮ ಒಬ್ಬನೇ ಶಿವ ಎನ್ನುವಂತಹ ಸತ್ಯವನ್ನು ಕೆಳಗಡೆಯಿಂದ ಮೇಲಕ್ಕೆ ಜ್ಞಾನಗಂಗೆಯನ್ನು ಹರಿಸಿದ್ರು. ಇದು ಎಂತಹ ಅದ್ಭುತವಾದಂತಹ ಒಂದು ವಿಚಾರ. ಅದಕ್ಕೆ ಒಂದು ಮಾತು ಹೇಳಲಾಗತ್ತೆ, ಏನಂದರೆ ಶಿವ ನನ್ನ ಎಷ್ಟು ನಂಬಬೇಕು ನಾವು ಅನ್ನೋದಕ್ಕೆ ಒಂದು ವಿಚಾರ. ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಎನಗಾಗಿ ಸತ್ತವರ ಕಾಣೆ ಅಂತ. ಹೆಣ್ಣಿಗಾಗಿ ಎಷ್ಟು ಜನ ಸತ್ತಿದ್ದಾರೆ, ಮಣ್ಣಿಗಾಗಿ ಎಷ್ಟು ಜನ ಸತ್ತಿದ್ದಾರೆ, ಹೊನ್ನಿಗಾಗಿ ಎಷ್ಟು ಜನ ಸತ್ತಿದ್ದಾರೆ. ಆದರೆ ಶಿವನಿಗಾಗಿ ಸತ್ತವರ ಕಾಣೆ ಅಂತ. ಶಿವನಿಗಾಗಿ ಯಾರೂ ಸತ್ತವರಿಲ್ಲ. ಆದರೆ ಅಷ್ಟು ಇಡೀ ಜಗತ್ತನ್ನೇ ರಕ್ಷಣೆ ಮಾಡುವಂತಹ, ಇಡೀ ಜಗತ್ತಿಗೆ ರಚಯಿತ ಆಗಿರುವಂತಹ, ರಕ್ಷಕ ಆಗಿರುವಂತಹ ಶಿವನ ಅರಿತವರು ಯಾರೂ ಇಲ್ಲ. ಹಾಗಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಅದಕ್ಕೆ ಕಂಡಲ್ಲಿ ನೀರ ಕಂಡಲ್ಲಿ ಮುಳುಗುವರಯ್ಯ. ಅಣ್ಣನವರು ಎಷ್ಟು ಸುಂದರವಾಗಿ ಒಂದು ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ. ನೋಡ್ರಿ, ಈಗ ಗೊತ್ತಿದೆ ಎಲ್ಲರಿಗೂ ಕೂಡ ಇದು ಪಂಚತತ್ವ ನಮಗೆ ಸಹಯೋಗ ಮಾಡುವಂಥದ್ದು ಅಂತ. ಆದರೆ ಆ ಸೃಷ್ಟಿಕರ್ತನಾದಂತಹ ನಿಯಾಮಕನಾದಂತಹ ಭಗವಂತನನ್ನು ಮರೆತು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತ, ಆ ಪರಮಾತ್ಮನ ರಚನೆ ಆಗಿರುವಂತಹ, ಶಿವನ ರಚನೆ ಆಗಿರುವಂತಹ ತತ್ವಗಳನ್ನು ಹಿಂದೆ ಹೋಗ್ತಾ ಇದ್ದಾರೆ. ಯಾವುದೋ ಅದೇನು ಶಾಶ್ವತ ಅಲ್ಲ, ನಶ್ವರ. ಅದಕ್ಕೆ ಅಣ್ಣನವರು ಎಷ್ಟು ಸುಂದರವಾಗಿ ಒಂದು ಮಾತನ್ನು ಹೇಳ್ತಾರೆ, ಏನಂದರೆ ಸ್ವರ್ಗ ಅಂದರೆ ಎಲ್ಲಿದೆ? ಎಲ್ಲೋ ಇಲ್ಲ ಸ್ವರ್ಗ, ನರಕನೂ ಎಲ್ಲೋ ಇಲ್ಲ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಅಂತ. ಎಷ್ಟು ಸುಂದರವಾದಂತಹ ಒಂದು ಮಾತಾಗಿದೆ ಇದು ನೋಡ್ರಿ. ಯಾಕೆಂದರೆ ಸ್ವರ್ಗ ಸತ್ಯ ಲೋಕವೇ ಸ್ವರ್ಗ, ಮಿಥ್ಯ ಲೋಕವೇ ಮೃತ್ಯು ಲೋಕ.
ಎಷ್ಟು ಚೆನ್ನಾಗಿದೆ ಬಸವಣ್ಣವರ ಈ ವಿಚಾರ. ಇದು 12ನೇ ಶತಮಾನದಲ್ಲಿ ಆಗಲೇ ಪರಂಪಿತ ಪರಮಾತ್ಮನ ಒಂದು ಏಕೈಕ ಆ ಭಗವಂತನ ಪರಿಚಯವನ್ನು ಎಷ್ಟು ಸುಂದರವಾಗಿ ಕೊಟ್ಟರು. ವಿಚಾರ ಮಾಡಬೇಕಲ್ವ ನಾವು ಕೂಡ. ಅದಕ್ಕೆ ನಾನು ಪ್ರಾಕ್ಟಿಕಲ್ ಆಗಿ ಕೆಲವೊಂದು ವಿಚಾರಗಳನ್ನು, ನಿತ್ಯ ಜೀವನದ ವಿಚಾರಗಳನ್ನು ಹೇಳ್ತೇನೆ ನೋಡಿ. ಹೇಗೆ ನಾನು ಫಸ್ಟಿಗೆ ನಿಮ್ಗೆ ಹೇಳಿದ ಹಾಗೆ, ಇಡೀ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯ ಒಂದೇ ಇದ್ದಾರೆ ಅಂದಮೇಲೆ ಈ ಸೃಷ್ಟಿಯನ್ನು ಈಗ ನಮ್ಮ ಶರೀರನೂ ಕೂಡ ನಾವು ಪ್ರತಿಯೊಂದು ಜಗತ್ತಿನಾದ್ಯಂತ ಇರುವಂತಹ ಪ್ರತಿಯೊಂದು ಮನುಕುಲನೂ ಕೂಡ ಕಣ್ಣ ಮೂಲಕ ನೋಡ್ತೇವೆ, ಕಿವಿಯ ಮೂಲಕ ಕೇಳ್ತೇವೆ, ಬಾಯಿ ಮೂಲಕ ಮಾತಾಡ್ತೇವೆ. ಈ ಶರೀರದ ಪ್ರತಿಯೊಂದು ಆರ್ಗನ್ಸು ಕೂಡ ಹೇಗಿರುತ್ತೆ ಅಂದರೆ ಒಂದೇ ಟೈಪ್ ಇದೆ ಅಂದಮೇಲೆ ಎಲ್ಲರೂ ಕೂಡ ಕಣ್ಣು ಮೂಲಕನೇ ನೋಡೋದು, ಬಾಯಿ ಮೂಲಕನೇ ಮಾತಾಡೋದು, ಆಮ್ಲಜನಕವನ್ನೇ ಉಸಿರಾಡ್ತಾರೆ, ನೀರನ್ನೇ ಕುಡಿತಾರೆ. ಯಾರು ಕೂಡ ಎಲ್ಲರೂ ಕೂಡ ಇದೇ ರೀತಿ ಮಾಡೋದ್ರಿಂದ ಅದಕ್ಕೆ ಒಂದೇ ಫಾರ್ಮುಲಾ ಇರಬೇಕಲ್ಲ, ಒಂದೇ ಕಂಪನಿ ಇರಬೇಕಲ್ಲ. ಈ ಥರ ಆ ಕಂಪನಿ ಯಾರು, ಆ ಮ್ಯಾನೇಜರ್ ಯಾರು, ಆ ಡೈರೆಕ್ಟರ್ ಯಾರು? ಅವನೇ ಶಿವ ಆಗಿದ್ದಾನೆ, ಶಿವನೇ ಅದರ ರಚಯಿತ ಆಗಿದ್ದಾನೆ. ಇಲ್ಲ ಅಂದರೆ ಬೇರೆ ಬೇರೆ ಧರ್ಮಕ್ಕೊಂದು ರಚಯಿತ ಇದ್ದಾನೆ ಅಂತ ಇಟ್ಕೊಳ್ಳಿ, ಧರ್ಮಕ್ಕೊಬ್ಬರು ದೇವರಿದ್ದಾನೆ ಅಂತ ಇಟ್ಕೊಳ್ಳಿ. ಆಗ ನಾವು ನೋಡಿದ ತಕ್ಷಣವೇ ಗೊತ್ತಾಗ್ಬಿಡ್ತಿತ್ತು, ಕಣ್ಣು ಎಲ್ಲೋ ಇರ್ತಿತ್ತು, ತಲೆ ಎಲ್ಲ ಇರ್ತಿತ್ತು, ಕಾಲೆಲ್ಲ ಇರ್ತಿತ್ತು, ಇನ್ನೆಲ್ಲೆಲ್ಲ ಇರ್ತಿತ್ತು. ಯಾಕಂದರೆ ಅದು ಏನು ಫಾರ್ಮುಲಾ. ಹೇಗೆ ನಾವು ಒಂದು ಕಾರ್ ನೋಡಿದ ತಕ್ಷಣ ಅನ್ಕೊಂಡ್ಬಿಡ್ತೀವಿ ಏನಂತಂದರೆ ಇದು ಇಂಥದೇ ಕಂಪನಿ ಕಾರು ಅಂತ, ಅಥವಾ ಇದು ಇಂಥದೇ ಕಂಪನಿ ವೆಹಿಕಲ್ ಅಂತ ಅನ್ಕೊಂಡ್ಬಿಟ್ಟಿರ್ತೀವಲ್ಲ. ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನ ರಚಯಿತ ಆ ಶಿವನೇ ಬೇರೆ ಇದ್ದಿದ್ರೆ ಏನಾಗ್ಬಿಡ್ತಿತ್ತು ಅಂದರೆ ಎಲ್ಲರ ರಚನೆನೂ ಚೇಂಜ್ ಇರ್ತಿತ್ತು. ದೇಶದಲ್ಲಿ ಒಂದು ರೀತಿ, ವಿದೇಶದಲ್ಲಿ ಒಂದು ರೀತಿ, ಹಳ್ಳಿಯಲ್ಲಿ ಒಂದು ರೀತಿ, ಈ ರೀತಿ ಎಲ್ಲ ವಿಭಿನ್ನತೆ ಇರ್ತಿತ್ತು. ಎಂಥ ಅವಘಡ ಆಗ್ತಿತ್ತು. ಇವೆಲ್ಲವೂ ಕೂಡ ಒಂದೇ ಅಂದಮೇಲೆ ಆ ಪರಂಪಿತ ಪರಮಾತ್ಮ ಶಿವನು ಒಬ್ಬನೇ ಆಗಿದ್ದಾನೆ. ಅದಕ್ಕೆ ಅವನನ್ನು ಹೇಳ್ತಾರೆ ಅಲ್ಲಮ್ಮ ಪ್ರಭು ಅವರು, ಒಂದೇ ಇಲ್ಲದ ಬಿಂದುವ, ತಂದೆ ಇಲ್ಲದ ಕಂದನ, ಮೂರನರಿಯದ ಮುಗ್ಧನ, ಅವನೇ ಅಭೋಕ್ತ, ಶರೀರಿ, ಅಕಾಯ, ಅವನ ಅಂಗ ಇಲ್ಲದ ಲಿಂಗು. ಶರೀರ ಇಲ್ಲ ಅವನಿಗೆ, ಅವನು ಅಂಗ ಇಲ್ಲದ ಲಿಂಗು ಅಂತ ಏನು ಹೇಳ್ತಾರೆ. ಅವನಿಗೆ ಶರೀರ ಇಲ್ಲ, ಅವನು ಬಿಂದು, ಜ್ಯೋತಿರ್ಬಿಂದು, ಬಿಂದು ಅಂತ ಹೇಳ್ತೇವೆ. ನಿರಾಕಾರ, ಅವನು ಆಕಾರ ಇಲ್ಲ, ನಿರಾಕಾರ. ನಿರಾಕಾರ ಅಂದ ತಕ್ಷಣ ಅವನಿಗೆ ನಾಮ ರೂಪ ಇಲ್ಲ ಅಂತಲ್ಲ, ನಿರಾಕಾರಕ್ಕೂ ಒಂದು ಹೆಸರಿದೆ. ಅವನೇ ಶಿವ. ಶಿವ ಅಂದರೆ ಎಷ್ಟೆಲ್ಲ ಹೆಸರನ್ನು ಹೊಂದಿದ್ದಾನೆ ಅವನು. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಎಷ್ಟೆಲ್ಲ ಹೆಸರು ಇಟ್ಟಿರ್ತಾರ, ನಿಕ್ ನೇಮ್, ಪೆಟ್ ನೇಮ್, ಆನೆ, ನೀನೇಮ್ ಅಂತ ಹೆಸರಿಟ್ಟಿರ್ತಾರಲ್ಲ, ಆ ಥರ ಇಲ್ಲೂ ಕೂಡ ಆ ಶಿವನಿಗೆ ಅವರಿಗೆ ಪ್ರಿಯವಾದಂಥ ಹೆಸರನ್ನು ಇಟ್ಟಿದ್ದಾರೆ ವಿನಃ ಶಿವ ಇಂತಹ ನಿರಾಕಾರ ಆದಂತಹ ಪರಂಪಿತ ಪರಮಾತ್ಮ ಶಿವ ಅವನು ಇಡೀ ಜಗಕ್ಕೆ ಸೃಷ್ಟಿಕರ್ತ, ಇಡೀ ಜಗಕ್ಕೆ ಮಂಗಳವನ್ನು ಉಂಟು ಮಾಡುವಂತಹ ಅಂತಹ ಪರಂಪಿತ ಪರಮಾತ್ಮ ಜಗಕ್ಕೆಲ್ಲ ಒಡೆಯಾಗಿದ್ದಾನೆ, ಜಗಕ್ಕೆಲ್ಲ ದೇವ ಆಗಿದ್ದಾನೆ, ಜಗಕ್ಕೆಲ್ಲ ಒಬ್ಬನೇ ಆಗಿದ್ದಾನೆ. ಇದನ್ನು ನಾವು ಅರಿಬೇಕಾಗಿದೆ. ಅದಕ್ಕೆ ಹೇಳಲಾಗತ್ತೆ ಅರಿತರೆ ಮಾನವ, ಮರೆತರೆ ದಾನವ ಅಂತ. ಅದಕ್ಕೆ ಯಾವುದೇ ಇರಲಿ ಅರಿವೇ ಗುರು. ನಾವು ಯಾವುದನ್ನು ಅರಿತಾ ಹೋದಾಗ, ತಿಳ್ಕೊಳ್ತಾ ಹೋದಾಗ, ಗುರು ಅಂದರೆ ಎಸ್ಪೆಷಲಿ ಬೆಳಕು ಅಂತ. ನಾವು ಬೆಳಕಿನಲ್ಲಿ ಹೋಗಬೇಕಾದ್ರೆ ಭಾಳ ಸುಲಭವಾಗಿ ಹೋಗ್ತೇವೆ. ಕತ್ಲಲ್ಲಿ ಹೋಗ್ಬೇಕಂದ್ರೆ ತಡ್ಕಾಡ್ಕೊಂಡು ಬೀಳ್ತೇವೆ, ಎಷ್ಟು ಕಷ್ಟ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಕತ್ಲಲ್ಲಿ ಹೋಗ್ತಾ ಇದ್ದೀರಾ ಹುಷಾರಿಂದ ಹೋಗ್ರಿ ಅಂತ. ಅದಕ್ಕೆ ಇದು ಆಧ್ಯಾತ್ಮಿಕದ ಒಂದು ರಹಸ್ಯ ಇದೆ. ಅರಿವು ಅಥವಾ ಗುರು, ಕತ್ತಲು ಅಂದರೆ ಏನರ್ಥ? ಅಜ್ಞಾನದ ಕತ್ತಲು. ಅಜ್ಞಾನದ ಒಂದು ಕತ್ತಲಲ್ಲಿ ಎಲ್ಲರೂ ಹೇಳ್ತಾ ಬೀಳ್ತಾ ಹೋಗ್ತಾ ಇರ್ತಾರೆ. ಆದರೆ ಸತ್ಯದ ಅರಿವೇ ಬೆಳಕು, ಸತ್ಯವೇ ಜ್ಞಾನ. ಆ ಸತ್ಯವನ್ನು ನಾವು ಎಷ್ಟು ಅರಿತುಕೊಳ್ತಾ ಹೋಗ್ತೇವೆ ಆಗ ನಮ್ಮ ಜೀವನ ಉಜ್ವಲ. ಎಸ್ಪೆಷಲಿ ಆ ಶಿವನ ಪರಮಾತ್ಮನ ಋಣ ನಮ್ಮ ಹತ್ರ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ನಮಗೆ ಒಂದು ಮಾತು ಹೇಳ್ತೇನೆ, ನಮಗೆ ಪರಿಚಯ ಇಲ್ಲ, ನಮ್ಮ ಬಗ್ಗೆ ಏನೇನೋ ಹೇಳ್ತಾರೆ ಅಂದರೆ ನಮಗೆ ಬೇಜಾರಾಗಲ್ವಾ? ಹಾಗೆ ಆಗುತ್ತೆ. ಹಾಗೆ ಆ ಶಿವ ಕರುಣಾಮಯಿ, ಅವನು ಕರುಣಾಸಾಗರ. ನಾವು ಎಷ್ಟು ತಪ್ಪಿರ್ತೇವೆ ಅಂದರೆ ಅವನ ಅರಿಯದೆ ಏನೆಲ್ಲ ಮಾತಾಡ್ತೇವೆ. ಶಿವ ಹಾಗಿದ್ದಾನೆ, ಹೀಗಿದ್ದಾನೆ, ಏನೆಲ್ಲ ಅವನಿಗೆ ಸಂಸಾರ ಕಟ್ಟಿ ಏನೆಲ್ಲ ಮಾಡಿ ಅವನನ್ನು ಒಂದು ಕಡೆ ಬೆಟ್ಟದಲ್ಲಿ ಕುಂಡ್ರಿಸಿ ಇಟ್ಬಿಟ್ಟಿರ್ತೇವೆ. ಇದ್ರ ಬಗ್ಗೆ ಎಲ್ಲ ವಚನಕಾರರು, ಅಣ್ಣ ಬಸವಣ್ಣವರು, ಅಕ್ಕ ಮಹಾದೇವಿ, ಅಕ್ಕನವರು ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಅದಕ್ಕೆ
ಆ ಅಕ್ಕನವರು ಅದೇ ಹೇಳ್ತಾರೆ, ಬಸವಣ್ಣವರು ಅದೇ ಹೇಳ್ತಾರೆ. ಅನುಭವ ಮಂಟಪದಲ್ಲಿ ಇದನ್ನು ಎಷ್ಟು ಸುಂದರವಾದಂತಹ ಒಂದು ವಿಚಾರವನ್ನು, ಸತ್ಯತೆಯನ್ನು ಬಿಚ್ಚಿಡೋದಕ್ಕೆ ಎಷ್ಟು ಕಷ್ಟಪಟ್ಟರು ನಾವು ನೋಡ್ತೇವೆ. ಆದರೆ ಇದ್ರ ಅರಿವಿಲ್ಲ ಜಗತ್ತಿಗೆ. ಅದನ್ನು ಅರಿವು ಮಾಡಿಕೊಡೋದಕ್ಕೆ ಪರಮಾತ್ಮ ಈ ಜಗತ್ತಿಗೆ ಒಬ್ಬರನ್ನ ಕಳಿಸ್ತಾ ಹೇಗೆ ಹಂಪನ್ನು ದಾಟಿಸ್ತಾ ಹೋಗ್ತಾರೆ. ಆದರೆ ಇವತ್ತೇನು ಮಾಡ್ತಾ ಇದ್ದಾರೆ ಅಂದರೆ ಹೇಗೆ ಹಂಪ ಬರ್ತಾ ಇರುತ್ತೆ, ಅದ್ರ ದಾಟ್ಕೊಂಡು ಹೋಗೋದು ಭಾಳ ಕಷ್ಟ ಅಂದ್ಕೊಂಡ್ಬಿಟ್ಟು ಎಸ್ಕೇಪ್ ಆಗಿಬಿಡ್ತಾರೆ, ಸೈಡ್ ದಾರಿ ಹಿಡಿತಾರೆ, ಅವ್ರು ನಾಶ ಆಗ್ತಾರೆ. ಆದರೆ ಒಂದು ತಿಳ್ಕೊಳ್ಬೇಕು, ಈ ಜಗತ್ತು ಹೇಗಿದೆ ಅಂದರೆ ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ ಇದರ ಒಂದು ಪ್ರವಾಹ ಹರಿತಾ ಇದೆ. ಅನೀತಿ, ಅಧರ್ಮ, ಅನೈತಿಕತೆ ಒಂದಲ್ಲ ಎರಡಲ್ಲ, ಭಾಷಾ ವಿವಿಧತೆ ಅಥವಾ ಪ್ರಾಂತ್ಯ ವಿಭಿನ್ನತೆ ಇವೆಲ್ಲದರಲ್ಲಿ ಮನುಷ್ಯ ಹಂಚಿ ಹೋಗ್ತಾ ಇದ್ದಾರೆ. ಆದರೆ ಸತ್ಯದ ಅರಿವನ್ನು ಯಾವಾಗ ಮಾಡ್ಕೊಳ್ತಾನೆ, ಅದಕ್ಕೆ ಜಗತ್ತಿನಲ್ಲಿ ಏನು ಹೇಳ್ತಾರೆ, ಪರಂಪಿತ ಪರಮಾತ್ಮನನ್ನು ಸತ್ಯಂ ಶಿವಂ ಸುಂದರಂ ಅವನ ಸತ್ಯವನ್ನು ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟು ಶಕ್ತಿ ಬೇಕು ನಮಗೆ. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಬಿಡ್ರಿ ಆ ಸತ್ಯವನ್ನು ನಾವು ತಿಳ್ಕೊಳ್ತಾ ಹೋದರೆ ಸತ್ಯ ಹರಿಶ್ಚಂದ್ರ ಥರ ನಾವೆಲ್ಲ ಬಿಟ್ಟು ಹೋಗಬೇಕಾಗತ್ತೆ ಅಂತ. ಆ ಸತ್ಯವನ್ನು ಯಾರು ನಂಬ್ತಾರೆ ಅಂತ. ಆದರೆ ಒಂದು ತಿಳ್ಕೊಳ್ಬೇಕು, ನಾವು ಸತ್ಯವಾದಂತಹ ಸಂಘಟನೆ, ಆ ಸತ್ಯವಾದಂತಹ ಪರಂಪಿತ ಪರಮಾತ್ಮನನ್ನು ಆಧಾರ ಇಟ್ಕೊಳ್ಬೇಕು. ಇದಕ್ಕೆ 12ನೇ ಶತಮಾನದಲ್ಲಿಯೇ ನಮ್ಮ ಅಣ್ಣ ಬಸವಣ್ಣನವರು ಅನುಭವ ಮಂಟಪವನ್ನು ಮಾಡಿ ಸತ್ಯವಾದಂತಹ ಒಂದು ಸತ್ಸಂಗವನ್ನು ಮಾಡಿಬಿಟ್ಟು ಜಗಕ್ಕೆಲ್ಲ ತಿಳಿಸಿದರು, ಒಬ್ಬ ಶಿವ ಒಬ್ಬನೇ ಅವನು ಅನ್ನೋದನ್ನು. ಆದರೆ ಇದನ್ನು ಅರಿತುಕೊಳ್ಳುವುದಕ್ಕೆ ನಾವು ಇಷ್ಟು ಮನಸ್ಸು, ದಿವ್ಯ ಬುದ್ಧಿ ಬೇಕು ನಮಗೆ. ಅದಕ್ಕೆ ಸಂಸಾರಿ ವೇಷದಲ್ಲಿ ಬರಬಹುದು, ಸನ್ಯಾಸಿ ವೇಷದಲ್ಲಿ ಬರಬಹುದು, ಆದರೆ ತಿಳಿಯುವುದಕ್ಕೆ ಅರಿವು ಬೇಕು, ನಿನಗೆ ದಿವ್ಯ ಬುದ್ಧಿ ಬೇಕು ಅಂತ ಹಿರಿಯರು ಹೇಳ್ತಾರೆ. ಅದಕ್ಕೆ ಆ ಬುದ್ಧಿ ಏನುಂಟಲ್ಲ, ಆ ಬುದ್ಧಿ ಪರಮಾತ್ಮನ ಒಂದು ಇರುವಿಕೆ, ಅವನ ಒಂದು ಸತ್ಯ ಪರಿಚಯವನ್ನು ನಾವು ಎಷ್ಟು ತಿಳ್ಕೊಳ್ತಾ ಹೋಗ್ತೇವೆ, ಅವನ ಆಧಾರ ಹಿಡ್ಕೊಳ್ತಾ ಹೋಗ್ತೇವೆ. ಆ ಸತ್ಯ ತಂದೆಯ ಆಧಾರ, ಪರಮಾತ್ಮ ಶಿವನ ಆಧಾರವನ್ನು ಎಷ್ಟು ನಾವು ಹಿಡ್ಕೊಳ್ತಾ ಹೋಗ್ತೇವೆ, ಅಷ್ಟು ನಾವು ಈ ಜಗತ್ತು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ, ಅನೀತಿ, ಅರಾಜಕತೆ ಈ ಪ್ರವಾಹದಿಂದ ನಾವು ಬಚಾವಾಗ್ತೇವೆ. ಖಂಡಿತ ಇದು ಸತ್ಯ. ಈಗ ಏನಾಗಿದೆ ಅಂದರೆ 10 ಜೊತೆಗೆ 11, 10 ಜನ ಯಾವ ದಾರಿಯಲ್ಲಿ ಹೋಗ್ತಾರಲ್ಲ, ಅದ್ರ ಹಿಂದೆ ಒಬ್ಬರು ಹೋದ್ರು, ಅವ್ರ ಕೈ ಮುಗಿದ್ರೆ ಒಂದು ಚೇರ್ ಹಾಕಿ ಇಟ್ಕೊಳ್ಳೋಣ, ನಾಳೆ ನಾನು ಹೋಗಿ ಅವ್ರಿಗೊಂದು ಹೂ ಹಾಕಿದೆ ಅಂದರೆ ನಾಳೆ ದಿನ ಅಲ್ಲಿ ದೇವಸ್ಥಾನನೇ ಕಟ್ಟಿಸ್ಬಿಡ್ತಾರೆ. ಈ ಥರ ಪರಿಸ್ಥಿತಿ ಇದೆ ಇವತ್ತಿನ ದಿನ. ಅದಕ್ಕೆ ಹೇಳಲಾಗತ್ತೆ ಏನಂದರೆ, ಅರಿವಿಗಾಗಿ ಕುರುಹು ಮಾಡಿ ಕುರುಹನ್ನೇ ನಂಬಿದ ಕುರಿಗಳಣ್ಣ ಅಂತ. ನೋಡಿ ಎಷ್ಟು ಸುಂದರವಾದಂತಹ ಮಾತನ್ನು ಅಣ್ಣನವರು ಹೇಳಿದರು, ಬಸವಣ್ಣನವರು. ಏನಂದರೆ ಇವತ್ತು ಹೇಗಿದೆಯಪ್ಪ ಅಂದರೆ, ಮನುಷ್ಯ ಇಷ್ಟು ತನ್ನ ಒಂದು ಇರುವಿಕೆ, ಸತ್ಯತೆಯನ್ನು ಎಷ್ಟು ಮರ್ತಿದ್ದಾನೆ ಅನ್ನೋದಕ್ಕೆ ಒಂದು ಚಿಕ್ಕದಾದಂಥ ಉದಾಹರಣೆ ಹೇಳ್ತಾರೆ. ಇದು ಸತ್ಯವಾದಂಥ ನಡೆದಂಥ ಘಟನೆ. ಏನಂದರೆ, ಈಗ ನಮ್ಮ ಸಂಸ್ಥೆ ಇದೆ, ನಮ್ಮ ಸಂಸ್ಥೆ ಎದುರುಗಡೆ ಒಂದು ಕಲ್ಲಿತ್ತು. ಆ ಕಲ್ಲೇ ಉಂಟಲ್ಲ, ಮೈಲಿಗಲ್ಲ ಅಂತ ಹೇಳ್ತಾರಲ್ಲ, ಅದಿತ್ತು. ಅದಕ್ಕೆ ಯಾರೋ ಒಬ್ರು ಕುಂಕುಮ ಹಾಕೋದ್ರು, ಮರ್ದಿನ ಹೂ ಹಾಕಿದ್ರು. ಇನ್ನು ನೆಕ್ಸ್ಟ್ ಡೇ ಹೀಗೆ ಮುಂದುವರಿತಾ ಹೋದರೆ ಮೋಸ್ಟ್ಲಿ ಅದು ದೇವಸ್ಥಾನನೇ ಆಗ್ಬಿಡ್ತಿತ್ತೇನು, ಗೊತ್ತಿದೆ ಅಲ್ಲಿ ಒಂದು ಕಲ್ಲಿದೆ ಅಂತ. ಅಂದರೆ ಮನುಷ್ಯನಿಗೆ ಗೊತ್ತಿದ್ರೂ ಕೂಡ ಏನಾಗ್ತಾ ಹೋಗ್ತಾ ಇದೆ ಅಂದರೆ, ಒಂದು ರೀತಿ ಈ ಒಬ್ಬರು ಮಾಡಿದ್ರ ಇನ್ನೊಬ್ಬರು ಮಾಡಿದ್ರು. ಇನ್ನೊಂದು ಏನಂದರೆ, ನಾವು ಹೇಗೆ ಒಂದು ಚೇರ್ ಇಟ್ವಿ, ಆ ಚೇರಿಗೆ ನಾವೇ ಕುತ್ಕೊಳ್ಳುವಂಥ ಚೇರು, ಆ ಚೇರ್ ಇಟ್ವಿ, ಆ ಚೇರಿಗೆ ಒಂದು ಹೂ ಹಾಕಿದ್ವಿ, ಕುಂಕುಮ ಹಾಕಿದ್ವಿ, ನಾಳೆ ದಿನ ಆ ಚೇರಿಗೆ ದೇವಸ್ಥಾನ ಕಟ್ಬೋದು. ಅಷ್ಟು ಏನಾಗಿದ್ದಾರೆ ಅಂದರೆ ಇವತ್ತಿನ ದಿನ ಇಷ್ಟು ಮೂಢರಾಗಿ ಹೋಗ್ತಾ ಇದ್ದಾರೆ. ಯಾಕೆಂದರೆ ಇವತ್ತು ಎಲ್ಲ ಟೆಕ್ನಾಲಜಿ ಯುಗ ಆದರೂ ಕೂಡ ಇಂಥ ಮೂಢತನದಲ್ಲಿ ಹೋಗೋದಕ್ಕೆ ಕಾರಣ ಏನು ಅಂದರೆ, ನಮ್ಮ ಅರಿವಿನ ಕೊರತೆ, ಸತ್ಯ ಜ್ಞಾನದ ಅರಿವಿನ ಕೊರತೆ. ಅದಕ್ಕೆ ಬಸವಣ್ಣವರು ಎಷ್ಟು ತುಂಬ ಸುಂದರವಾಗಿ ಹೇಳ್ತಾರೆ, ಅರಿವಿಗಾಗಿ ಕುರುಹು ಮಾಡಿ ಕುರುಹನ್ನೇ ನಂಬಿದ ಕುರಿಗಳ ನೋಡಿರಣ್ಣ ಅಂತ. ನೋಡಿ ಎಷ್ಟು ಸುಂದರವಾದಂಥ ವಿಚಾರ. ಭಗವಂತ ಆ ಶಿವ ನಿರಾಕಾರ ಜ್ಯೋತಿ ಸ್ವರೂಪ,
ಆ ಜ್ಯೋತಿ ಸ್ವರೂಪನಾದಂಥ ನಿರಾಕಾರ ನಮಗೆ ನೆನಪು ಬರಲ್ಲ. ಯಾಕೆಂದರೆ ಬುದ್ಧಿ ಅಷ್ಟು ಮೇಲಕ್ಕೆ ನಮ್ಮ ಬುದ್ಧಿ ಹೋಗಲ್ಲ, ಅಷ್ಟು ಸೂಕ್ಷ್ಮ ಕಡೆಗೆ ನಮಗೆ ಹೋಗಲ್ಲ ಅಂದ್ಬಿಟ್ಟು ಏನು ಮಾಡಿದ್ರು, ಒಂದು ಗುರುತನ್ನು ಮಾಡ್ಕೊಂಡು, ಲಿಂಗು ಅಂತನೋ ಅಥವಾ ಯಾವುದೋ ಗುರುತನ್ನು ಮಾಡಿಕೊಂಡು, ಆದರೆ ಆ ಗುರುತೇ ಸತ್ಯ ಅಂತ ಅಂದ್ಬಿಟ್ಟು ಎಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಆ ಗುರುತೇ ಸತ್ಯ ಅಂತ ಅದ್ರ ಹಿಂದೆ ಬೀಳ್ತಾ ಇದ್ದಾರೆ. ಹೇಗೆ ಅಂದರೆ, ಒಂದು ಎಕ್ಸಾಂಪಲ್ ಅಂದರೆ, ಈ ಕುರಿಗಳ ಹಿಂದೆ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಆಗ ಒಂದು ಕೋಲಿಟ್ಬಿಡಿ, ಆ ಒಂದು ಕುರಿ ಹಾರತ್ತೆ, ಆ ಕೋಲ್ ತೆಗೆದುಬಿಡಿ, ಮುಂದಿನ ಕುರಿ ಹಾರಿದೆಯಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಕುರಿಗಳು ಅದರಿಂದ ಹಾರ್ತಾ ಹೋಗುತ್ತೆ, ಅಲ್ಲಿ ಏನಿದೆಯೋ ಏನಿಲ್ಲೋ ನೋಡಲ್ಲ. ಅದೇ ಥರ ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಅಂದರೆ, ಸತ್ಯದ ಅರಿವಿಲ್ಲವೇ ಇಲ್ಲ ಜಗತ್ತಿನಲ್ಲಿ. ಸತ್ಯದ ಅರಿವನ್ನು ಮರೆತು, ಆ ಸತ್ಯ ರಚಯಿತನಾದಂಥ ಶಿವನನ್ನು ಮರೆತು ಇವತ್ತು ಮೂಢತೆಯ ಕಡೆಗೆ ಅಥವಾ ಅರಿವಿನ ದಾರಿಯನ್ನು ಬಿಟ್ಟು ಮನುಷ್ಯ ಮಿಥ್ಯದ ಕಡೆಗೆ ಸಾಗ್ತಾ ಇದ್ದಾನೆ, ಅರ್ಥಾತ್ ಮೃತ್ಯುದ ಕಡೆಗೆ ಸಾಗ್ತಾ ಇದ್ದಾನೆ. ಇದು ಸತ್ಯ. ಯಾಕೆಂದರೆ ಸತ್ಯ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ ಸತ್ಯನೇ. ಸುಳ್ಳಾದರೆ ಹೇಗಾದರೂ ಅದಕ್ಕೆ 1000 ಸುಳ್ಳನ್ನು ಹೇಳಿ ಏನಾದರೂ ಮಾಡ್ಬೋದು, ಆದರೆ ಸತ್ಯ ಸತ್ಯನೇ. ಅದಕ್ಕೆ ಸತ್ಯದ ಅರಿವನ್ನು ಪ್ರತಿ ಹೆಜ್ಜೆಯಲ್ಲಿ ನಾವು ಮಾಡಿಕೊಂಡಾಗ ಮಾತ್ರ ಆ ಶಿವನ, ಅದಕ್ಕೆ ನಂಬಿ ನೆಚ್ಚಿ ಕರೆದೊಡೆ ಓ ಇನ್ನನೇ ಶಿವನು. ಹೇಗೆ ಬರ್ತಾನೆ ಅವನು ಹೇಗಿದ್ದನೋ ಹಾಗೆ ಕರಿಬೇಕಲ್ಲ. ನಮ್ಗೆ ಹೆಂಗೋ ಮನಸ್ಸಿಗೆ ಬಂದಂಗೆ ಕರೆದ್ರೆ ಅವ್ನು ಬರ್ಲಿಕ್ಕೆ ಸಾಧ್ಯನಾ? ವಿಚಾರ ಮಾಡ್ರಿ. ಅದಕ್ಕೆ ನಂಬಿ ನೆಚ್ಚಿ ಕರೆದೊಡೆ ಓ ಇನ್ನನೇ ಶಿವನು. ನಂಬಬೇಕು. ಅವನು ಯಾರು, ಅವನು ಎಲ್ಲಿದ್ದಾನೆ, ಅವನ ಕರ್ತವ್ಯ ಏನು, ಅವನು ಏನು ಮಾಡ್ತಾನೆ ಜಗತ್ತಿನಲ್ಲಿ, ಅವನ ಪಾತ್ರವೇನು, ಇದನ್ನು ನಾವು ಎಷ್ಟು ನಂಬುತ್ತೇವೆ, ಅರಿತೇವೆ. ನಂಬಿಕೆನೇ ನಮ್ಮನ್ನು ಉಳಿಸೋದು. ಅವನ ಬಗ್ಗೆನೇ ನಂಬಿಕೆ ಇಲ್ಲ, ಅವನು ಯಾರೋ ಅವನ ಬಗ್ಗೆನೇ ನಮಗೆ ಪರಿಚಯ ಇಲ್ಲ ಅಂದರೆ ನಾವು ಅವನು ಹೇಗೆ ಕರೆದ್ರೆ ಅವನು ನಮ್ಮ ಹೇಗೆ ಬರ್ತಾನೆ? ವಿಚಾರ ಮಾಡ್ರಿ. ಆ ಭಗವಂತನ ಸೃಷ್ಟಿ ಏನು, ಆ ಶಿವನ ಒಂದು ಕರ್ತವ್ಯ ಏನು, ಅವನ ಒಂದು ವಿಚಾರಗಳೇನು, ಅವನ ಉದ್ದೇಶ ಏನು, ಇದರ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ತಾ ಹೋಗಬೇಕಾಗಿದೆ. ಅದಕ್ಕೆ ಅವನು ಈ ಸೃಷ್ಟಿಯನ್ನು ಯಾಕೆ ರಚನೆ ಮಾಡಿದ್ದಾನೆ, ಆ ಪರಮಾತ್ಮನಿಗೂ ಈ ಸೃಷ್ಟಿಗೂ ಏನು ಸಂಬಂಧ? ಅದಕ್ಕೆ 3 ಸತ್ಯ ಜಗತ್ತಿನಲ್ಲಿ, ಪ್ರಕೃತಿ, ಪುರುಷ, ಪರಮಾತ್ಮ. ಈ ಸತ್ಯ ಅರಿವನ್ನು ಯಾರಿಗೆ ಗೊತ್ತಿದೆಯೋ ಅವನೇ ಬಂದು ಹೇಳಬೇಕಾಗಿದೆ ಈಗ ನಮಗೆ ಆ ಸತ್ಯ ಪರಿಚಯವನ್ನು. ಅದಕ್ಕೆ ಆ ಸತ್ಯ ಪರಿಚಯವನ್ನು ದಾರ್ಶನಿಕರು, ವಚನಕಾರರು ಅಥವಾ ಬೇರೆ ಬೇರೆ ಒಳ್ಳೆಯ ಸಾಧಕರ ಮೂಲಕ ಪರಮಾತ್ಮ ಆಗಾಗ ಈ ಭೂಮಿಗೆ ಕಳಿಸಿ ಹೇಳ್ತಾ ಜನರ ಒಂದು ದಾರಿಯನ್ನು, ಒಳ್ಳೆಯ ದಾರಿ ಕರ್ಕೊಂಡು ಹೋಗೋದಕ್ಕೆ ಎಷ್ಟು ಪ್ರಯತ್ನ ಮಾಡಿ ಆದರೆ ಪರಮಾತ್ಮ ಇದರನ್ನೇ ಮತ್ತೆ ಪುನಃ ಹೇಳ್ತಾ ಇದ್ದಾರೆ, ಸತ್ಯದ ಅರಿವನ್ನು ಮಾಡ್ಕೊಳ್ಳಿ ಅಂತ. ಭಗವಂತನೇ ಸ್ವತಃ ಹೇಳಿರುವಂಥದ್ದು ಇದು. ಸತ್ಯ ಯಾವಾಗ ತಿಳ್ಕೊಳ್ತೀರಿ ಆ ಸತ್ಯದಿಂದಲೇ ನಾವು ಬದುಕುಳಿಯೋದು. ನೋಡ್ರಿ, ಪ್ರವಾಹ ಹರಿತಾ ಇರುತ್ತೆ. ಆ ಪ್ರವಾಹ ಎಷ್ಟೊತ್ತಿರುತ್ತೆ? ಒಂದು ಸ್ವಲ್ಪ ಹೊತ್ತಷ್ಟೇ ಆ ಪ್ರವಾಹ ಇರೋದು. ಉಳಿದಿದ್ದ ಸಮಯ ಆ ಪ್ರವಾಹದ ಜೊತೆ ಹೋಗೋರು ಕೂಡ ಸ್ವಲ್ಪ ಸಮಯದಲ್ಲಿ ನಾಶ ಆಗ್ಬಿಡ್ತಾರೆ. ಆ ಪ್ರವಾಹ ರಭಸವಾಗಿ ಹರಿತಾ ಇರುತ್ತೆ. ರಭಸವಾಗಿ ಹರಿಯುವಂತಹ ಪ್ರವಾಹ ಗಿಡ ಗಂಟಿಗಳಿಗೂ ಉಪಯೋಗ ಆಗಲ್ಲ, ಜೀವ ಜಂತುಗಳಿಗೂ ಉಪಯೋಗ ಆಗಲ್ಲ, ಕುಡಿಲಿಕ್ಕೂ ಬರಲ್ಲ, ಮನುಷ್ಯನಿಗೂ ಸಿಗಲ್ಲ, ಅದು ಜೀವ ಜಂತುಗಳಿಗೂ ಸಿಗಲ್ಲ. ಆದರೆ ರಭಸವಾಗೇನೋ ಹರಿಯುತ್ತೆ. ಹಾಗೆ ಇವತ್ತಿನ ಜಗತ್ತಿನಲ್ಲಿ ಮಿಥ್ಯವಾಗಿರೋದು, ಅಶಾಂತಿ, ಅನೀತಿ, ಅಧರ್ಮ ಇವೆಲ್ಲ ಏನಾಗ್ತಾ ಇದೆ ಅಂದರೆ ರಭಸವಾಗಿ ಹರಿತಾ ಇದೆ. ಅವ್ರು ಹೋಗ್ತಾರಲ್ಲ, ಅವ್ರ ಹಿಂದೆ ಎಲ್ಲ ಹೋಗ್ತಾ ಇದ್ದಾರೆ. ನೋಡ್ರಿ, ಅಣ್ಣವರು ಎಷ್ಟು, ಬಸವಣ್ಣವರು ಎಷ್ಟು ದೂರದರ್ಶಿತ್ವವಾಗಿ ಮಾತನ್ನು ಹೇಳಿದ್ದಾರೆ. ಕೇವಲ 12ನೇ ಶತಮಾನಕ್ಕಷ್ಟೇ ಹೇಳಿಲ್ಲ ಅವರು. ಮನುಕುಲದ ತುದಿಗೆ ಏನಾಗತ್ತೆ, ಮುಂದೆ ಏನು ಅವಘಡ ಆಗತ್ತೆ, ಎಲ್ಲಿ ಹೋಗಿ ಮನುಕುಲ ನಾಶ ಆಗತ್ತೆ ಅನ್ನೋದನ್ನು ಎಷ್ಟು ಸುಂದರವಾಗಿ ಬಿಡಿಸಿ ತಮ್ಮ ಅನುಭವದ ಮೂಲಕ ಹೇಳಿದ್ದಾರೆ. ಕುರಿ ಹಿಂಡದ ಹಾಗೆ ನೋಡಲ್ಲ ಮಾಡಲ್ಲ. ಇವತ್ತೆಲ್ಲರೂ ವಿದ್ಯಾವಂತರೇ. ಆದರೆ ಈ ಸತ್ಯತೆನ ಜಸ್ಟ್ ನಾವು ಸತ್ಯದ ಅರಿವನ್ನು ಕಣ್ಬಿಟ್ಟು ನೋಡಿದರೆ ಸಾಕು, ದಿನನಿತ್ಯದಲ್ಲಿ ನಮಗೆ ಸತ್ಯತೆ ಅರಿವು ಆಗ್ತಾ ಹೋಗುತ್ತೆ. ಅದಕ್ಕೆ ಅರಿತರೆ ಮಾನವ ಅಂತ ಹೇಳಿರೋದು ಅದಕ್ಕೋಸ್ಕರ. ಮರೆತರೆ ನಾವು ಎಲ್ಲವನ್ನು ನಾವು ನಮ್ಮ ಹಿಂದೆ ಎಲ್ಲವೂ
ಕೊಚ್ಕೊಳ್ತಾ ಹೋಗ್ತಾ ಹೋಗುತ್ತೆ. ನಾಶ ಆಗ್ತಾ ಹೋಗ್ತೀವಿ, ನಾವು ಶಾಶ್ವತವಾಗಿ ಉಳಿಯಲ್ಲ. ಅದಕ್ಕೆ ಶಾಶ್ವತವಾಗಿ ನಾವು ಈ ಜಗತ್ತಿನಲ್ಲಿ ಅಮರಾಗಿ, ನಮ್ಮ ವಿಚಾರಗಳ ಅಮರ ಆಗಿರಬೇಕು, ನಾವು ಅಮರತ್ವವನ್ನು ಸಾಧಿಸಬೇಕು. ಆ ಶಿವನ ಒಂದು ಶಕ್ತಿಯನ್ನು ನಾವು ಸದಾ ಪಡಿತಾ ಇರಬೇಕು. ಅಂದ್ರೇ ನಂಬಿ ನೆಚ್ಚಿ ಅಂತ ಉಂಟಲ್ಲ, ನಂಬಿ ನೆಚ್ಚಿ ಕರೆದಡೆ ಓ ಎನ್ನನೇ ಶಿವನು ಅಂತ. ಆ ಶಿವನನ್ನು ನಮ್ಮ ಜೊತೆಗೆ, ನಮ್ಮ ಒಂದು ಕಾರ್ಯ ವ್ಯವಹಾರದಲ್ಲಿ ಅವನ ಜೊತೆಗಿಟ್ಕೊಂಡು ಅವನ ಜೊತೆಯಾಗಿ ನಾವು ಸಾಗ್ಬೋದು. ಒಂದನೇದು. ಎರಡನೇದಾಗಿದೆ ನೆಚ್ಚೋದು ಅಂದರೆ ಅವನನ್ನು ಪ್ರೀತಿಸಬೇಕು, ನಾವು ಅವನನ್ನು ಇಷ್ಟಪಡಬೇಕು. ನಾವು ಹೇಗೆ ಇಷ್ಟಪಡ್ತೀವಿ ಆ ಶಿವನನ್ನು? ಹೇಗೆ ಇಷ್ಟಪಡ್ತೀವಿ ಅಂದರೆ ನಮಗೆ ನಾವು ವಿಚಾರ ಮಾಡಬೇಕು. ನಮ್ಮ ಜೀವನದಲ್ಲಿ ಯಾವಾಗ ಆ ಶಿವನ ಇಂದ ನಾವು ಎಷ್ಟು ಅವನ ಹಿಂದೆ ಬೀಳ್ತೀವಿ, ಆ ಶಿವನನ್ನೇ ನಾವು ಜೊತೆಗಿಟ್ಕೊಳ್ತಾ ಹೋಗ್ತೀವಿ, ಅವನಿಂದ ನಮಗೆ ಎಷ್ಟು ಒಳ್ಳೆಯದಾಗಿದೆ, ಅವನಿಂದ ನಮಗೆ ಯಾವ ರೀತಿಯಾದಂತಹ ಉಪಕಾರ ಸಿಕ್ಕಿದೆ, ಆ ಉಪಕಾರ ಜಗತ್ತಿನಲ್ಲಿ ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆ ಭಗವಂತ ಶಿವನ ಋಣವನ್ನು ನಾವು ಒಂದು ಜನ್ಮ ಎಷ್ಟು ಜನ್ಮ ಬಂದರೂ ಆ ಶಿವನ ಮಹಿಮೆಯನ್ನು ಮಾಡ್ತಾ ಇದ್ದರೂ ಕೂಡ ಅವನ ಋಣವನ್ನು ನಾವು ತೀರಿಸೋದು ಅಂದರೆ ಅವನನ್ನು ನಂಬಬೇಕು, ನೆಚ್ಚಬೇಕು. ಆಗ ನಾವು ಯಾವ ಕ್ಷಣದಲ್ಲಿ ಕರೆದ್ರೂ ಅವನು ಬಂದೇ ಬರ್ತಾನೆ. ಅದಕ್ಕೆ ಇವತ್ತಿನ ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಸತ್ಯತೆಯನ್ನು ಅರಿವು ಮಾಡಿಕೊಂಡು ತಮ್ಮ ಜೀವನದಲ್ಲಿ ಸತ್ಯತೆಯೆಡೆಗೆ, ಆ ಸತ್ಯಂ ಶಿವಂ ಸುಂದರಂ, ಆ ಶಿವನನ್ನೇ ನಂಬುತ್ತಾ, ಆ ಶಿವ ನಮ್ಮ ಜೊತೆಗಿಟ್ಕೊಳ್ತಾ, ಆ ಶಿವನ ಒಂದು ಹಾಕಿಕೊಟ್ಟಂತಹ ದಾರಿಯನ್ನು, ಅವನ ಒಂದು ವಿಚಾರಧಾರೆಯನ್ನು, ಶಿವನ ಒಂದು ಮಾರ್ಗದರ್ಶನ ನಮ್ಮ ಜೀವನದಲ್ಲಿ, ಅವನ ಮಾರ್ಗದರ್ಶನದಲ್ಲಿ ಹೋಗ್ತಾ ಹೋಗ್ತಾ ನಮ್ಮ ಜೀವನವನ್ನು ಉಜ್ವಲ ಮಾಡಿಕೊಂಡು ಶಿವನ ಪ್ರಿಯರಾಗೋಣ. ಶಿವನ ವಾತ್ಸಲ್ಯಕ್ಕೆ ನಾವೆಲ್ಲರೂ ಪಾತ್ರ ಆಗೋಣ. ಆ ಶಿವ ಪರಮಾತ್ಮನ ಒಂದು ರಕ್ಷಣೆಯಲ್ಲಿ ನಾವೆಲ್ಲ ಬರೋಣ. ಆ ಶಿವನ ಒಂದು ವರದ ಹಸ್ತ ಸದಾ ಆ ಶಿವನ ರಕ್ಷಣೆಯಲ್ಲಿ ನಾವಿರ್ತಾ ನಮ್ಮ ಜೀವನವನ್ನು ಶ್ರೇಷ್ಠ, ಉನ್ನತ, ಉಜ್ವಲ ಮಾಡಿಕೊಂಡು ಸಮಾಜಕ್ಕೂ ಕೂಡ ಆ ಶಿವನ ಪರಿಚಯವನ್ನು, ಏಕೈಕ ಶಿವನ, ನಿರಾಕಾರ ಶಿವನ ಪರಿಚಯವನ್ನು ನಾವೆಲ್ಲ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಈ ಜಗತ್ತಿಗೆ ನಾವೆಲ್ಲರೂ ಕೂಡ ಇದೇ ಸಂದೇಶವನ್ನು ಹೇಳ್ತಾ ಜಗತ್ತಿಗೆ ಸತ್ಯದ ಅರಿವನ್ನು ನಮ್ಮ ಜೀವನದಲ್ಲಿ ನಾವು ನಂಬಿ ಮಾಡಿಕೊಡ್ತಾ ಹೋಗಬೇಕು. ಸುಮ್ಮನೆ ಬರಲ್ಲ. ಇದು ಪ್ರವಚನ ಮಾಡಿದ್ವಿ, ಅಥವಾ ಯಾವುದೋ ಒಂದು ನಾಟಕ ಮಾಡಿದ್ವಿ ಶಿವನ ಬಗ್ಗೆ, ಅಥವಾ ಅಣ್ಣ ಬಸವಣ್ಣವರ ತತ್ವದ ಮೇಲೆ ಏನೋ ರೂಪಕ ಮಾಡಿದ್ವಿ, ಇದರಿಂದ ಬರಲ್ಲ. ನಮ್ಮ ಜೀವನದಲ್ಲಿ ಆ ಶಿವನನ್ನು ನೆನಪು ಮಾಡ್ತಾ ನಾವು ಅರ್ಥಕೊಳ್ಬೇಕು, ಅದನ್ನು ಅನುಭವ ಮಾಡಬೇಕು. ಅನುಭವ ಅಂದ್ರೇ ಅದು. ನಾವು ಆ ಶಿವನನ್ನು ಪ್ರತಿ ಕ್ಷಣ, ಪ್ರತಿ ವಿಚಾರದಲ್ಲಿ ಅವನನ್ನು ತಗೊಳ್ತಾ ಹೋದಾಗ ನಮ್ಮ ಜೀವನವೇ ಮಾದರಿ ಆಗಬೇಕು ಜಗತ್ತಿಗೆ. ಇಡೀ ಜೀವನವೇ ಶಿವಮನ ಒಂದು ಸಾನ್ನಿಧ್ಯದ ಅರಿವು ಆಗಬೇಕು. ನಮ್ಮ ಜೀವನವೇ ಜಗಕ್ಕೆ ಸಂದೇಶ ಆಗಬೇಕು. ಆ ಶಿವನ ಸಂದೇಶವನ್ನು ಜಗತ್ತಿಗೆ ಸಾರುವಂಥ ಜೀವನ ನಮ್ಮದಾಗಬೇಕು ಅಂತ ಹೇಳ್ತಾ, ಆ ಅಣ್ಣ ಬಸವಣ್ಣನವರು ಹಾಕಿಕೊಟ್ಟಂತಹ ಈ ಶಿವನ ಸಂದೇಶವನ್ನು ನಾವೆಲ್ಲರೂ ಕೂಡ ಸಾರೋಣ, ವಿಶ್ವವನ್ನು ಸ್ವರ್ಗವನ್ನು ಮಾಡೋಣ ಅಂತ ಹೇಳ್ತಾ ನಾನು ತಮಗೆಲ್ಲರಿಗೂ ಕೂಡ ನಮಸ್ಕಾರ ಮಾಡ್ತೇನೆ. ಓಂ ಶಾಂತಿ.